ಇವತ್ತು ನಾವು ನ್ಯೂ ಪ್ಯಾನ್ ಕಾರ್ಡ್ ಹೇಗೆ ಹಾಕಬೇಕು ಅನ್ನೋದು ತಿಳ್ಕೊಳ್ಳೋಣ. ಮೊದಲಿಗೆ ನಮ್ಮ ವೆಬ್ಸೈಟ್ಗೆ ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ಇಲ್ಲಿ ಸರ್ವಿಸ್ ಅಥವಾ ನ್ಯೂ ಪ್ಯಾನ್ ಕಾರ್ಡ್ ಅಪ್ಲೈ ಯಾವುದರಲ್ಲಿ ಆದರೂ ಅಪ್ಲೈ ಮಾಡ್ಬೋದು. ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಎಲ್ಲ ಸರ್ವಿಸ್ಗಳು ದೊರೆತಿವೆ. ಇಲ್ಲಿಂದ ಕೂಡ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ನ್ಯೂ ಪ್ಯಾನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನ್ಯೂ ಪ್ಯಾನ್ ಕಾರ್ಡ್ ಹೋಗ್ತದೆ. ಹೋದ ನಂತರ ಇಲ್ಲಿ ಎರಡು ರೀತಿಯಲ್ಲಿ ಅಪ್ಲೈ ಮಾಡ್ಬೋದು. ಒಂದು ನ್ಯೂ ಪ್ಯಾನ್ ಕಾರ್ಡ್, ಇನ್ನೊಂದು ನ್ಯೂ ಟ್ರಸ್ಟ್ ಪ್ಯಾನ್ ಕಾರ್ಡ್. ಟ್ರಸ್ಟ್ ಪ್ಯಾನ್ ಕಾರ್ಡನ್ನು ಇಲ್ಲಿ ಹಾಕಬೇಕು. ಈಗ ನ್ಯೂ ಪ್ಯಾನ್ ಕಾರ್ಡನ್ನು ಹೇಗೆ ಅಪ್ಲೈ ಮಾಡಬೇಕು? ನ್ಯೂ ಪ್ಯಾನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ಈಗ ಒಂದು ಫಾರ್ಮ್ ಓಪನ್ ಆಗ್ತದೆ. ಫಾರ್ಮ್ ಓಪನ್ ಆದ ನಂತರ ಮೊದಲಿಗೆ ನಾವು ಇಮೇಲ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಶ್ರೀಮತಿ ಕುಮಾರಿ, ಶ್ರೀ ಅಂದರೆ ಗಂಡಸರು, ಶ್ರೀಮತಿ ಸೆಲೆಕ್ಟ್ ಮಾಡ್ಕೋಬೇಕು. ಆನಂತರ ಆಧಾರ್ ಕಾರ್ಡ್ ಇದ್ದಂಗೆ ನೇಮನ್ನು ಎಂಟ್ರಿ ಮಾಡಬೇಕು. ಆಧಾರ್ ಕಾರ್ಡ್ ಇದ್ದಂತೆ ಹೆಸರು ಕ್ಯಾಪಿಟಲ್ ಲೆಟರಲ್ಲಿ, ಎಲ್ಲ ಕ್ಯಾಪಿಟಲ್ ಲೆಟರಲ್ಲಿ ಫಿಲಪ್ ಮಾಡ್ಕೋತ ಹೋಗಬೇಕು. ಆಧಾರ್ ಕಾರ್ಡ್ ಇದ್ದಂತೆ ಹೆಸರನ್ನು ಎಂಟ್ರಿ ಮಾಡಬೇಕು. ಆನಂತರ ನಿಧಾನವಾಗಿ ಸರಿಯಾಗಿ ಎಂಟ್ರಿ ಮಾಡಿ ಆಧಾರ್ ಕಾರ್ಡ್ ಅಂತ ಹೆಸರು ಎಂಟ್ರಿ ಆದ ನಂತರ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಬೇಕು. ಡೇಟ್ ಆಫ್ ಬರ್ತ್ ಆಧಾರ್ ಕಾರ್ಡ್ ಇದ್ದಂತೆ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಬೇಕು. ಎಂಟರ್ ಮಾಡಿದ ನಂತರ ಜೆಂಡರ್ ಸೆಲೆಕ್ಟ್ ಮಾಡ್ಕೋಬೇಕು. ಮೇಲ್ ಆರ್ ಫಿಮೇಲನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆನಂತರ ಇಲ್ಲಿ ಶ್ರೀಮತಿ, ಶ್ರೀ ಅಂದರೆ ತಂದೆ ಹೆಸರು, ಶ್ರೀಮತಿ ಅಂದರೆ ತಾಯಿ ಹೆಸರು. ಶ್ರೀ ಯಾವತ್ತಲ್ಲೂ ತಂದೆ ಹೆಸರನ್ನ ಹಾಕಬೇಕು. ಯಾರಿಗೆ ತಂದೆ ಇರೋದಿಲ್ಲ, ಕೇವಲ ತಾಯಿ ಮಾತ್ರ ಇರ್ತಾರಲ್ಲ ಅಂಥವರಿಗೆ, ತಂದೆ ತೀರ್ಕೊಂಡ್ರೂ ಕೂಡ ಶ್ರೀಯನ್ನು ಹಾಕಬೇಕು. ಯಾರಿಗೆ ತಂದೆ ಇರಲ್ಲ, ಕೇವಲ ತಾಯಿ ಮಾತ್ರ ಇರ್ತಾರಲ್ಲ ಅಂಥವ್ರಿಗೆ ಮಾತ್ರ ಶ್ರೀಮತಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ತಾಯಿ ಹೆಸರು. ಈಗ ತಂದೆ ಹೆಸರು ಹಾಕ್ತಾ ಇದ್ದಾನೆ. ಫಾದರ್ ನೇಮ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಫಾದರ್ ನೇಮನ್ನು ಹಾಕಬೇಕು. ಫಾದರ್ ನೇಮ್ ಹಾಕಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಫಾದರ್ ನೇಮ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಆನಂತರ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಕರೆಕ್ಟಾಗಿ ಆಧಾರ್ ಕಾರ್ಡ್ ನಂಬರನ್ನ ಎಂಟರ್ ಮಾಡಬೇಕು. ಆಧಾರ್ ಕಾರ್ಡ್ ಸರಿಯಾಗಿ ಆಧಾರ್ ಕಾರ್ಡ್ ನಂಬರ್. ಆನಂತರ ಕಸ್ಟಮರ್ ಮೊಬೈಲ್ ನಂಬರ್ ಹಾಕಬೇಕು. ಇಲ್ಲಿ ಕಸ್ಟಮರ್ ಇಮೇಲ್ ಐ ಡಿ ಅವ್ರಿಗೆ ಹಾಕಿದರೆ ಡೈರೆಕ್ಟ್ ಅವ್ರ ಇಮೇಲ್ಗೆ ಹೋಗ್ತದೆ. ಇಲ್ಲಾಂದರೆ ನಿಮ್ಮ ಇಮೇಲ್ ಐ ಡಿಯನ್ನು ಆದರೂ ಹಾಕಿ. ನಿಮ್ಮ ಇಮೇಲ್ ಐ ಡಿ ಅದನ್ನು ಹಾಕಿ. ಇಮೇಲ್ ಐ ಡಿ ಆದ ನಂತರ ನೆಕ್ಸ್ಟ್ ಕೊಡಿ. ಇಲ್ಲಿ ಅಡ್ರೆಸ್ಸು, ಪ್ಲಾಟು, ಡೋರು, ಏರಿಯಾ ಏನಾದರೂ ಇದ್ರು ದೇವರಾಜ್ ನಗರ ಇಂಥ ನಗರಗಳು ಹಿಂಗೇನಿದ್ರೆ ಇಲ್ಲಿ ಎಂಟ್ರ್ ಮಾಡಿ. ಇಲ್ಲಿ ಬಿಲ್ಡಿಂಗು, ರಸ್ತೆ ಎಂಟ್ರ್ ಮಾಡಿ. ಪೋಸ್ಟ್ ಇಲ್ಲಾದರೆ ಊರ ಹೆಸರನ್ನು ಮಾತ್ರ ಎಂಟ್ರಿ ಮಾಡಿ ನಡೀತದೆ. ನಾನು ಪೋಸ್ಟ್ ಆಫೀಸು, ತಾಲೂಕು, ಸರ್ ನಿಮ್ಮ ತಾಲೂಕನ್ನು ಎಂಟ್ರಿ ಮಾಡಿ. ಸರ್ ತಾಲೂಕನ್ನು ಎಂಟ್ರ್ ಮಾಡಿ. ಆಂಧ್ರ ಡಿಸ್ಟಿಕ್ಕು, ಆಂಧ್ರ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಸ್ಟೇಟ್ ಅಪ್ಲಿಕೇಶನ್ ಆಯ್ತದು ಸ್ಟೇಟ್ ಸೆಲೆಕ್ಟ್ ನಂತರ ಪಿನ್ ಕೋಡನ್ನು ಹಾಕಿ. ಇಲ್ಲಿ ನೋಡಿ, ನಾವು 4 ವಿಧಾನದಲ್ಲಿ ನಾವು ಏನು ಮಾಡೋದು, ಪ್ಯಾನ್ ಕಾರ್ಡನ್ನು ಹಾಕ್ಬೋದು. ನ್ಯೂ ಪ್ಯಾನ್ ಕಾರ್ಡ್, ನಾರ್ಮಲ್ ನ್ಯೂ ಪ್ಯಾನ್ ಕಾರ್ಡ್, ನಾರ್ಮಲ್ ನ್ಯೂ ಪ್ಯಾನ್ ಕಾರ್ಡ್ 2 ಅಂದರೆ ಟೋಟಲ್ 3 ವಿಧಾನದಲ್ಲಿ ಪ್ಯಾನ್ ಕಾರ್ಡನ್ನು ಹಾಕ್ಬೋದು. ಪ್ಯಾನ್ ಕಾರ್ಡ್ ಹಾಕೋದು ಹೇಳ್ತಿದ್ದಾವೆ. ಮೊದಲು ನ್ಯೂ ಪ್ಯಾನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಫೋಟೋ ಅಪ್ಲೋಡ್ ಮಾಡಬೇಕು. ಫೋಟೋ ಬ್ಯಾಕ್ಗ್ರೌಂಡ್ ಕಲರ್ ಸಿಂಗಲ್ ಆಗಿರಬೇಕು. ಮೊದಲೇ ಕ್ರಾಪ್ ಮಾಡಿಟ್ಕೊಂಡಿರಬೇಕು. ಆ ಫೈಲನ್ನು ಇಲ್ಲಿ ಆ್ಯಡ್ ಮಾಡಬೇಕು. ಈಗ ಆ್ಯಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ನೀವು ಮೊದಲೇ ಕ್ರಾಪ್ ಮಾಡ್ಕೊಂಡಂಥ ಫೋಟೋವನ್ನು ಇಲ್ಲಿ ಆ್ಯಡ್ ಮಾಡಿ. ಸ್ವಲ್ಪ ಸಲ ಕ್ಲಿಕ್ ಮಾಡಿದ್ರೆ ಆ್ಯಡ್ ಆಗ್ತದೆ. ಆ್ಯಡ್ ಮಾಡಿದ ನಂತರ ಸಿಗ್ನೇಚರ್ ಅಪ್ಲೋಡ್ ಮಾಡಿ. ಸಿಗ್ನೇಚರ್ ಅಂದರೆ ಬ್ಯಾಕ್ಗ್ರೌಂಡ್ ವೈಟ್ ಕಲರ್ ಆಗಿರಬೇಕು. ಅದನ್ನು ಎರಡು ಕ್ಲಿಕ್ ಮಾಡಿ. ಆನಂತರ ಮೊದಲೇ ಕ್ರಾಪ್ ಮಾಡಿರೋ ಸಿಗ್ನೇಚರನ್ನು ಅಪ್ಲೋಡ್ ಮಾಡಿ. ಸಿಗ್ನೇಚರ್ ಮತ್ತು ಫೋಟೋ ಮೊದಲೇ ಕ್ರಾಪ್ ಮಾಡಿ ಇಟ್ಕೊಂಡಿರಬೇಕು. ಆಧಾರ್ ಕಾರ್ಡ್ ಕೂಡ ಮೊದಲೇ ಕ್ರಾಪ್ ಮಾಡಿ ಇಟ್ಕೊಳ್ಬೇಕು. ಡಾಕ್ಯುಮೆಂಟ್ ಒಂದರಲ್ಲಿ ಫುಲ್ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು. ಈ ಥರ ಇದ್ದರೆ ಡಾಕ್ಯುಮೆಂಟ್ ಒಂದರಲ್ಲಿ ಅಪ್ಲೋಡ್ ಮಾಡಬೇಕು. ಒಂದು ವೇಳೆ ಕಟ್ ಪೀಸ್ ಇದ್ದರೆ, ಉದಾಹರಣೆಗೆ ತೋರಿಸ್ತಾರೆ ನೋಡಿ, ಕಟ್ ಪೀಸ್ ಇದ್ದರೆ
ಈ ಥರ ಕಟ್ ಪೀಸ್ ಇದ್ದರೆ ಡಾಕ್ಯುಮೆಂಟ್ ಒಂದರಲ್ಲಿ ಮೊದಲೇ ಫಸ್ಟ್ ಫ್ರಂಟ್ ಪೇಜನ್ನು ಡಾಕ್ಯುಮೆಂಟ್ ಅಂತಲ್ಲಿ ಅಪ್ಲೋಡ್ ಮಾಡಿ, ಆಮೇಲೆ ಬ್ಯಾಕ್ ಪೇಜನ್ನು ಡಾಕ್ಯುಮೆಂಟ್ ಎರಡರಲ್ಲಿ ಅಪ್ಲೋಡ್ ಮಾಡಿ ನಂತರ ನಾನೀಗ ಫುಲ್ ಇದೆ ಡಾಕ್ಯುಮೆಂಟ್ ಒಂದರಲ್ಲಿ ಮಾತ್ರ ಅಪ್ಲೋಡ್ ಮಾಡ್ತೇನೆ. ಡಾಕ್ಯುಮೆಂಟ್ ಎರಡನ್ನು ಹಾಗೆ ಬಿಡ್ತೇನೆ. ಡಾಕ್ಯುಮೆಂಟ್ ಒಂದರಲ್ಲಿ ಅಪ್ಲೋಡ್ ಮಾಡಿದೆ, ಡಾಕ್ಯುಮೆಂಟ್ ಹಾಗೆ ಎರಡನ್ನು ಹಾಗೆ ಬಿಡ್ತೇನೆ. ಸಿಗ್ನೇಚರ್ ಟೈಪಲ್ಲಿ ಸೈನ್ ಮಾಡಿದರೆ ಸಿಗ್ನೇಚರ್ ಸೈನ್ ಅಂತ ಹೇಳ್ತೀವಿ. ಒಂದು ವೇಳೆ ಹೆಬ್ಬಟ್ಟು ಒತ್ತಿದರೆ ತಮ್ಮನ್ನು ಸೆಲೆಕ್ಟ್ ಮಾಡಿಕೊಳ್ಳಿ, ಆಮೇಲೆ ಸಬ್ಮಿಟ್ ಕೊಡಿ. ಧನ್ಯವಾದಗಳು.